ಮಾರ್ಪಳ್ಳಿ ಆರ್ ಮಂಜುನಾಥ್ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಹಿಂದೂ ಸನಾತನ ಧರ್ಮದಲ್ಲಿ ಜ್ಞಾನದಲ್ಲಿ ಅತ್ಯಂತ ಪರಿಪೂರ್ಣವಾದ ಜ್ಞಾನ ಅಂದರೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನವನ್ನು ಪಡೆಯೋದು ಸುಲಭದ ಮಾತೇನಲ್ಲ. ಬ್ರಹ್ಮಜ್ಞಾನವನ್ನು ಪಡೆದವರನ್ನು ಬ್ರಹ್ಮರ್ಷಿಗಳು ಎಂದು ಉಲ್ಲೇಖಿಸಲಾಗಿದೆ. ಬ್ರಹ್ಮರ್ಷಿಗಳು ಸಾಕ್ಷಾತ್ ದೇವರಿಗೆ ಸಮಾನರು. ಪೌರಾಣಿಕವಾಗಿ ಮಹರ್ಷಿಗಳ ಪಟ್ಟಿಯಲ್ಲಿ, ಅದರಲ್ಲೂ ಬ್ರಹ್ಮರ್ಷಿಗಳ ಪಟ್ಟಿಯಲ್ಲಿ ಅತ್ರಿ ಮುನಿಯ ಹೆಸರು ವಿರಾಜಮಾನವಾಗಿದೆ. ಸಪ್ತರ್ಷಿಗಳಲ್ಲಿ ಕಶ್ಯಪ, ವಸಿಷ್ಠ, ಅತ್ರಿ, ವಿಶ್ವಾಮಿತ್ರ, ಜಮದಗ್ನಿ, ಭಾರದ್ವಾಜ, ಗೌತಮರಾಗಿದ್ದು, ಅತ್ರಿ ಮಹಾಮುನಿಗಳ ಮತ್ತು ಅವರ ಪತ್ನಿ ಅನಸೂಯರವರ ಹೆಸರು ನಮ್ಮ ಪೌರಾಣಿಕ ಕಥೆಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಬ್ರಹ್ಮನ ಮಾನಸ ಪುತ್ರ ಅತ್ರಿ ಮಹರ್ಷಿಗಳಾಗಿದ್ದು, ದಂತಕಥೆಯ ಪ್ರಕಾರ ಬ್ರಹ್ಮನು ವಿಷ್ಣುವಿನ ಕುರಿತು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಾಗ ಬ್ರಹ್ಮನ ಕಣ್ಣಿಂದ ಬಿದ್ದ ಹನಿ ನೀರು ಅತ್ರಿ ಮಹರ್ಷಿಗಳಾದರೆಂದು ಹೇಳಲಾಗುತ್ತದೆ. ಅತ್ರಿ ಮಹಾಮುನಿಯು ಋಗ್ವೇದದಲ್ಲಿ ಉಲ್ಲೇಖಿಸಲ್ಪಟ್ಟ ಹಲವಾರು ಶ್ಲೋಕಗಳ ರಚನೆ ಮಾಡಿರುವುದಾಗಿಯೂ ಹಾಗೂ ದೇವತೆಗಳಾದ ಅಗ್ನಿ ಮತ್ತು ಇಂದ್ರನ ಬಗ್ಗೆ ಅನೇಕ ಸ್ತೋತ್ರಗಳನ್ನು ರಚಿಸಿದ್ದಾರೆ. ಅತ್ರಿ ಮುನಿ ಕೆಲವು ಕಾಲ ಬ್ರಹ್ಮನ ಪಟ್ಟದಲ್ಲಿಯೂ ಇದ್ದರು ಎನ್ನಲಾಗಿದೆ. ಸ್ನೇಹಿತರೆ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣ ಸಮೇತ ಚಿತ್ರಕೂಟಕ್ಕೆ ಬಂದಾಗ ಬ್ರಹ್ಮರ್ಷಿಯಾದ ಅತ್ರಿಯವರ ಆಶ್ರಮಕ್ಕೆ ಬರುತ್ತಾರೆ. ಶ್ರೀರಾಮಚಂದ್ರನಿಗೆ ರಾಜಧರ್ಮವನ್ನು ಮತ್ತು ಧರ್ಮೋಪದೇಶವನ್ನು ಅತ್ರಿ ಮುನಿಗಳು ಮಾಡುವುದರೊಂದಿಗೆ ಅತ್ರಿಯ ಪತ್ನಿಯಾದ ಅನಸೂಯರವರು ಸೀತಾದೇವಿಗೆ ಪಾತಿವೃತ್ಯದ ಮಹಿಮೆ ಮತ್ತು ಧರ್ಮ ರಹಸ್ಯಗಳನ್ನು ತಿಳಿಸಿದ್ದಲ್ಲದೆ ಆಕೆಗೆ ಒಂದು ಲೇಪನವನ್ನು ಕೊಡುತ್ತಾರೆ. ಆ ಲೇಪನದಿಂದ ಸೀತಾದೇವಿ ಸದಾ ಕಾಲವು ಶಾಶ್ವತ ಸೌಂದರ್ಯದಿಂದ ಕಂಗೊಳಿಸುತ್ತಾಳೆ ಎಂದು ಅನಸೂಯೆ ಹೇಳುತ್ತಾರೆ. ಸ್ನೇಹಿತರೆ, ಅದರಂತೆ ದ್ವಾಪರ ಯುಗದಲ್ಲಿ ಪಾಂಡವರಿಗೂ ಕೌರವರಿಗೂ ಘನಘೋರವಾದ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯುತ್ತಾ ಇರುತ್ತೆ. ಆಗ ದ್ರೋಣಾಚಾರ್ಯರು ಕೌರವ ಸೈನ್ಯದ ಸೇನಾಧಿಪತ್ಯ ಪಟ್ಟವನ್ನು ವಹಿಸಿರ್ತಾರೆ. ಅವರ ಯುದ್ಧ ಕೌಶಲ್ಯ, ಮಹಾಸ್ತ್ರಗಳಿಂದ ಇಡೀ ಪಾಂಡವ ಸೈನ್ಯವೇ ಮುಳುಗಿ ನುಜ್ಜಾಗಿ ಹೋಗುತ್ತದೆ. ಎಲ್ಲೆಲ್ಲೂ ರಕ್ತಪಾತ, ಹಾಹಾಕಾರ ಉಂಟಾಗುತ್ತದೆ. ಬ್ರಾಹ್ಮಣೋತ್ತಮರಾದ ದ್ರೋಣಾಚಾರ್ಯರು ಸಾತ್ವಿಕ ಧರ್ಮವನ್ನು ಬಿಟ್ಟು ಅಧರ್ಮದೊಂದಿಗೆ ಜೊತೆಗೂಡಿ ರಕ್ತಪಾತ ನಡೆಸುವುದನ್ನು ಕಂಡಂಥ ಅತ್ರಿ ಮಹರ್ಷಿಗಳು ಕುರುಕ್ಷೇತ್ರದ ಸ್ಥಳಕ್ಕೆ ಧಾವಿಸಿ ದ್ರೋಣಾಚಾರ್ಯರಿಗೆ, ನೀನು ಅಧರ್ಮದ ಪಕ್ಷಪಾತ ವಹಿಸಿ ಪ್ರಾಣಹರಣ ಮಾಡುತ್ತಿರುವುದು ಸರಿಯಲ್ಲ. ನೀನು ಶಸ್ತ್ರಾಸ್ತ್ರಗಳನ್ನು ಕೆಳಗಿಳಿಸಿ ದೇಹ ತ್ಯಾಗ ಮಾಡಬೇಕೆಂದು ಧರ್ಮದ ಉಪದೇಶವನ್ನು ಮಾಡುತ್ತಾರೆ. ಅದರಂತೆ ದ್ರೋಣಾಚಾರ್ಯರು ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಯೋಗ ಭಂಗಿಯಿಂದ ದೇಹ ತ್ಯಾಗ ಮಾಡಲು ಸಿದ್ಧರಾಗುತ್ತಾರೆ. ಇದು ನಾವು ದ್ವಾಪರ ಯುಗದಲ್ಲಿ ಕಾಣುವಂತಹ ಕತೆ. ಹಾಗೆಯೇ ಅತ್ರಿ ಮುನಿಗಳು ತ್ರಿಮೂರ್ತಿಗಳನ್ನು ತಮ್ಮ ಪುತ್ರರನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳಿ ಒಂದು ಘೋರವಾದ ತಪಸ್ಸನ್ನು ಮಾಡ್ತಾರೆ. ಅದ್ರ ಬಗ್ಗೆ ಒಂದು ಕತೆ ಇದೆ. ಅತ್ರಿ ಮುನಿಗಳು ವಿಷ್ಣುವಿನ ಪರಮ ಭಕ್ತರಾಗಿದ್ದು, ಅವರು ವಿಷ್ಣುವಿನ ಕುರಿತು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿದಂಥ ವಿಷ್ಣು ಪ್ರತ್ಯಕ್ಷನಾದಾಗ ಅವನ ಜೊತೆಗೆ ಬ್ರಹ್ಮ ಮತ್ತು ಈಶ್ವರರು ಪ್ರತ್ಯಕ್ಷರಾಗ್ತಾರೆ. ಹೀಗಾಗಿ ತ್ರಿಮೂರ್ತಿಗಳು ತಾವು ಅತ್ರಿ ದಂಪತಿಗಳಿಗೆ ಮಕ್ಕಳಾಗಿ ಹುಟ್ಟುವುದಾಗಿ ಅತ್ರಿ ಮುನಿಗಳಿಗೆ ವರವನ್ನು ನೀಡ್ತಾರೆ ಅನ್ನುವಂತಹ ಕಥೆ ಇದೆ. ಹಾಗೆಯೇ ಸ್ವತಃ ಬ್ರಹ್ಮರ್ಷಿಗಳಾದ ಅತ್ರಿ ಮುನಿಗಳ ಪತ್ನಿ ಅನಸೂಯ ಹೆಸರಿಗೆ ತಕ್ಕಂತೆ
ಯಾರ ಬಗ್ಗೆಯೂ ಅಸೂಯೆ ಪಡದ ಪತಿಯೇ ಸಾಕ್ಷಾತ್ ದೇವರೆಂದು ನಡೆದು ಪೂಜಿಸುವ ಮಹಾಪತಿವೃತೆ ಆಕೆ. ನಾರದ ಮಹರ್ಷಿಗಳು ಅನಸೂಯ ದೇವಿಯನ್ನು ಹೊಗಳಿ ಸ್ತುತಿಸುತ್ತಿರುವುದನ್ನು ಕಂಡಂತಹ ತ್ರಿಮೂರ್ತಿಗಳ ಪತ್ನಿಯರಾದ ಲಕ್ಷ್ಮಿ, ಸರಸ್ವತಿ, ಪಾರ್ವತಿಯರು ಅದನ್ನು ಪರೀಕ್ಷಿಸಬೇಕು ಅನಸೂಯ ದೇವಿಯನ್ನು ಅಂತ ಹೇಳಿ ಪರೀಕ್ಷೆ ಮಾಡಿ ಸೋತು ನಂತರ ತಮ್ಮ ಗಂಡಂದಿರನ್ನು ಅವಳ ಪಾತಿವೃತ್ಯವನ್ನು ಪರೀಕ್ಷಿಸಬೇಕು ಅಂತ ಹೇಳಿ ಕಳಿಸ್ಕೊಡ್ತಾರೆ. ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಬ್ರಾಹ್ಮಣ ವೇಷದಿಂದ ಅತ್ರಿಯ ಆಶ್ರಮಕ್ಕೆ ಬರುತ್ತಾರೆ. ಅನಸೂಯ ದೇವಿಯನ್ನು ತಮಗೆ ಭಿಕ್ಷೆಯನ್ನು ನೀಡುವಾಗ ತಾಯಿ ಮಗುವಿಗೆ ಊಟ ಪಡಿಸುವಂತೆ ತಮಗೆ ನಗ್ನವಾಗಿ ಊಟವನ್ನು ಉಣಬಡಿಸಬೇಕೆಂದು ಕೋರುತ್ತಾರೆ. ಆಶ್ರಮಕ್ಕೆ ಬಂದಂತಹ ಅತಿಥಿಗಳ ಮಾತಿಗೆ ಪತಿವೃತೆಯಾದ ಅನಸೂಯ ದೇವಿ ಪಾತಿವೃತ್ಯದ ಬಲದಿಂದ ತ್ರಿಮೂರ್ತಿಗಳನ್ನು ಪುಟ್ಟ ಶಿಶುಗಳನ್ನಾಗಿ ಮಾಡಿ ಅವರ ಹಸಿವನ್ನು ಹಿಂಗಿಸುತ್ತಾಳೆ. ತಮ್ಮ ಗಂಡಂದಿರು ಬಾರದಿರುವುದನ್ನು ನೋಡಿದಂತಹ ಲಕ್ಷ್ಮೀ, ಸರಸ್ವತಿ, ಪಾರ್ವತಿಯರು ಅನಸೂಯ ಆಶ್ರಮಕ್ಕೆ ಬಂದು ತ್ರಿಮೂರ್ತಿಗಳ ಶಿಶುರೂಪದಲ್ಲಿರುವಂತಹ ತಮ್ಮ ಗಂಡಂದಿರನ್ನು ನೋಡಿ ತಮ್ಮ ಮಹಾಶಕ್ತಿಯಿಂದ ಅವರನ್ನು ಯಥಾರೂಪಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅವರಿಂದ ಸಾಧ್ಯ ಆಗಲ್ಲ. ಆಗ ಅವರು ತಮ್ಮ ಪತಿಯರನ್ನು ಹಿಂದಿನ ರೂಪದಲ್ಲಿ ಇರುವಂತೆ ಮಾಡಬೇಕು ಅಂತ ಹೇಳಿ ಅನಸೂಯೆಯನ್ನು ಪ್ರಾರ್ಥಿಸ್ತಾರೆ. ಇದು ಅನಸೂಯ ದೇವಿಯ ಪಾತಿವೃತ್ಯದ ಶಕ್ತಿ ಮತ್ತು ಆಕೆಯ ಮಹತ್ವವನ್ನು ತೋರಿಸುತ್ತೆ. ತ್ರಿಮೂರ್ತಿಗಳನ್ನು ಯಥಾರೂಪಕ್ಕೆ ತಂದ ಮೇಲೆ ಅನಸೂಯೆ ಮತ್ತು ಅತ್ರಿಗಳು ತ್ರಿಮೂರ್ತಿಗಳು ಅನಸೂಯೆ ಮತ್ತು ತಮ್ಮ ಮಕ್ಕಳಾಗಬೇಕು ಅಂತ ಹೇಳಿ ಅವರು ಕೇಳ್ಕೊಳ್ತಾರೆ. ಹೀಗೆ ಅತ್ರಿ ಮಹರ್ಷಿಗಳ ಮತ್ತು ಅನಸೂಯ ದೇವಿಯ ಮಕ್ಕಳಾಗಿ ವಿಷ್ಣುವು ದತ್ತಾತ್ರೇಯರಾಗಿ, ಶಿವನು ದೂರ್ವಾಸರಾಗಿ, ಬ್ರಹ್ಮನು ಚಂದ್ರನಾಗಿಯೂ ಈ ದಂಪತಿಗಳಿಗೆ ಜನಿಸ್ತಾರೆ. ಹೀಗೆ ತ್ರಿಮೂರ್ತಿಗಳೇ ಅತ್ರಿ ಮತ್ತು ಅನಸೂಯರವರ ಮಕ್ಕಳಾಗಿ ಜನಿಸಿದ್ದು ಈ ಬ್ರಹ್ಮರ್ಷಿ ದಂಪತಿಗಳ ಮಹತ್ವವನ್ನು, ಶ್ರೇಷ್ಠತೆಯನ್ನು ಲೋಕಕ್ಕೆ ಸಾರಿದೆ. ಅತ್ರಿ ಮುನಿಯ ಬಗ್ಗೆ ಮತ್ತೊಂದು ಕಥೆಯೂ ಇದೆ. ಸೂರ್ಯ ಮತ್ತು ಚಂದ್ರರು ರಾಹು ಕೇತುವಿನಿಂದ ಜೊತೆಗೆ ಯುದ್ಧ ಮಾಡುತ್ತಿದ್ದಾಗ ಅವರ ತೇಜಸ್ಸು ಕಳೆದು ಹೋಗುತ್ತದೆ. ಆಗ ಸೂರ್ಯ ಚಂದ್ರರು ಅತ್ರಿ ಮಹರ್ಷಿಗಳ ಬಳಿಗೆ ಬಂದು ತಮ್ಮ ತೇಜಸ್ಸು ಕಳೆದು ಹೋದ ಬಗ್ಗೆ ಹೇಳಿಕೊಳ್ಳುತ್ತಾರೆ. ಅತ್ರಿ ಮಹರ್ಷಿಯು ಸೂರ್ಯ ಮತ್ತು ಚಂದ್ರರಿಗೆ ತಮ್ಮ ತಪಶಕ್ತಿಯಿಂದ ಮರಳಿ ಅವರ ತೇಜಸ್ಸು ಬರುವಂತೆ ಅನುಗ್ರಹ ಮಾಡುತ್ತಾರೆ. ಆದರೆ ಗ್ರಹಣ ಕಾಲದಲ್ಲಿ ಸೂರ್ಯ ಮತ್ತು ಚಂದ್ರರ ತೇಜಸ್ಸು ಮಾತ್ರ ಮಂಕಾಗಿರುತ್ತೆ. ಅದರ ಹೊರತು ನಂತರದಲ್ಲಿ ಪುನಃ ಅವರ ತೇಜಸ್ಸು ಯಥಾರೀತಿ ಇರುವುದಾಗಿ ತಿಳಿಸುತ್ತಾರೆ. ಸ್ನೇಹಿತರೆ, ಬ್ರಹ್ಮರ್ಷಿ ಅಂದರೆ ಬ್ರಹ್ಮಜ್ಞಾನವನ್ನು ಪಡೆದವರು ಹಾಗೂ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿ ಇಡುವಂಥವರು. ಇವರಲ್ಲಿ ಯಾವುದೇ ರೀತಿಯ ರಾಗ, ದ್ವೇಷ, ಅಸೂಯೆ, ಮತ್ಸರ ಯಾವುದೂ ಇರೋದಿಲ್ಲ. ಅದರಲ್ಲೂ ಈ ಅತ್ರಿ ಮುನಿಗಳು ಹಾಗೂ ಅನಸೂಯ ಅವರ ಕಥೆಗಳಲ್ಲಿ ನಾವು ಎಲ್ಲೂ ಸಹ ಅವರು ಕೋಪ ತಾಪಗಳಿಗೆ ಬಲಿಯಾಗೋದಿಲ್ಲ. ಆದ್ದರಿಂದಲೇ ಬ್ರಹ್ಮನ ತೇಜಸ್ಸು ಅಂದರೆ ಅವರ ಬ್ರಹ್ಮನ ತಪಸ್ಸಿನ ಕಣ್ಣೀರಿಂದ, ಹನಿಯಿಂದ ಅವರು ಹುಟ್ಟಿದ್ರಿಂದ ಅವರಲ್ಲಿ ಆ ತಪಶಕ್ತಿ ಹುಟ್ಟಿನಿಂದಲೇ ಅವರಿಗೆ ಬಂದಿತ್ತು. ಹಾಗಾಗಿಯೇ ಬ್ರಹ್ಮನ ಮಾನಸ ಪುತ್ರ ಅತ್ರಿಯವರು ಅಂತಲೂ ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ಅತ್ರಿ ಮುನಿಗಳು ಪವಿತ್ರ ಮಂತ್ರಗಳ ಆವಿಷ್ಕಾರದ ನೇತಾರರವರು. ಅವರು ಈ ಋಗ್ವೇದದಲ್ಲಿ ಬರುವಂತಹ ಅನೇಕ ಮಂತ್ರಗಳು ಅವರಿಂದ ರಚನೆಯಾಗಿದೆ ಅನ್ನುವಂತಹ ಮಾತು ಇದೆ. ಅಲ್ಲದೆ
ಈ ಇವರ ಹೆಸರಿನಿಂದಲೇ ಅತ್ರಿ ಗೋತ್ರ ಅನ್ನುವಂಥದ್ದು ಸಹ ಬಂದಿದೆ. ಹೇಗೆ ನಾವು ವಿಶ್ವಾಮಿತ್ರ ಗೋತ್ರ ಅಂತ ಹೇಳ್ತೇವೋ ಹಾಗೆ ಅತ್ರಿ ಗೋತ್ರ ಅನ್ನುವಂಥದ್ದು ಆ ವಂಶಾವಳಿಯು ಈಗಲೂ ಬರ್ತಾ ಇದೆ. ಅತ್ರಿ ಮತ್ತು ಅನಸೂಯರವರ ಮಕ್ಕಳಾದಂತಹ ದತ್ತಾತ್ರೇಯ, ದೂರ್ವಾಸ ಮುನಿಗಳು ಹಾಗೂ ಚಂದ್ರ ಇವರು ದೈವಿಕ ಶಕ್ತಿಯ ಪ್ರತೀಕವಾಗಿದ್ದಾರೆ. ದೂರ್ವಾಸರು ಕೋಪಾವಿಷ್ಟರಾಗಿದ್ದರೆ ಸಾಕ್ಷಾತ್ ಶಿವನ ಪ್ರತಿರೂಪವಾಗಿರ್ತಾರೆ. ಹಾಗೆ ದತ್ತಾತ್ರೇಯರು ಅವರಲ್ಲೇ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಮುಖಗಳನ್ನು ನಾವು ನೋಡ್ತೇವೆ. ಆ ಬಗ್ಗೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ವಿವರವಾದಂಥ ವಿಚಾರಗಳನ್ನು ಹೇಳ್ತೇನೆ. ಸ್ನೇಹಿತರೆ, ಹೀಗೆ ಈ ಬ್ರಹ್ಮರ್ಷಿ ಹಿಂದೂ ಸನಾತನ ಧರ್ಮದಲ್ಲಿ ಪುರಾಣ ಪ್ರಸಿದ್ಧಿಯನ್ನು ಪಡೆದು ಮಹತ್ವವನ್ನು ಪಡೆದಿರ್ತಾರೆ. ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು.